ದೀಪಾವಳಿಯ ಅಮಾವಾಸ್ಯೆಯ ದಿನ ಸಂಜೆ 5 ಗಂಟೆಯಿಂದ 6 ಗಂಟೆಯ ಒಳಗಡೆ ಈ 3 ವಸ್ತುಗಳ ಮೇಲೆ ದೀಪವನ್ನು ಹಚ್ಚೋದ್ರಿಂದ ನಿಮಗೆ ಲಕ್ಷ್ಮಿಯ ಅನುಗ್ರಹ, ನಮ್ಮ ಪಿತೃಗಳ ಅನುಗ್ರಹ, ಜೊತೆಗೆ ಆ ಅನ್ನಪೂರ್ಣೇಶ್ವರಿ ದೇವಿಯ ಅನುಗ್ರಹವೂ ಕೂಡ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಸಿಗುತ್ತೆ. ಹಾಗಾದರೆ ಈ 3 ದೀಪಗಳನ್ನು ಯಾವ ವಸ್ತುಗಳ ಮೇಲೆ ಹಚ್ಚಬೇಕು, ಹಚ್ಚೋದ್ರಿಂದ ಏನೇನು ಪ್ರಯೋಜನಗಳು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗಿದ್ರೆ ಇನ್ನಾಕ್ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲಿಗೆ ದೀಪವನ್ನು ಹಚ್ಚೋದಕ್ಕೆ ಒಂದು ಪೀಠವನ್ನು ಏರ್ಪಾಡು ಮಾಡ್ಕೋಬೇಕು. ಈ ಒಂದು ದೀಪವನ್ನು ನಿಮ್ಮ ಮನೆಯಲ್ಲಿ ಯಾವುದೇ ಭಾಗದಲ್ಲಿ ಕೂಡ ನೀವು ಹಚ್ಬೋದು. ದೇವ್ರ ಮನೆಯಲ್ಲಾಗಲಿ, ನಡು ಮನೆಯಲ್ಲಾಗಲಿ ಅಥವಾ ಅಡುಗೆ ಮನೆಯಲ್ಲಾಗಲಿ ಎಲ್ಲಾದರೂ ಪರವಾಗಿಲ್ಲ. ಒಂದು ಸರಿಯಾದ ಜಾಗವನ್ನು ನೋಡಿ ಆ ಜಾಗದಲ್ಲಿ ಈ ದೀಪವನ್ನು ಹಚ್ಚಬೇಕಾಗತ್ತೆ. ಪೀಠದ ಮೇಲೆ 3 ಕಡೆ ಅರಿಶಿಣವನ್ನು ಹಚ್ಚಿ, ಆ ಅರಿಶಿಣವನ್ನು ಎಲ್ಲಿ ಹಚ್ಚಿರ್ತೀವೋ ಅಲ್ಲಿ ಪುಟ್ಟದಾಗಿ ರಂಗೋಲಿ ಹಾಕೊಳ್ಳಿ. ನಾನಿಲ್ಲಿ ಸ್ಟೆನ್ಸಿಲ್ಸ್ ಬಳಸಿ ರಂಗೋಲಿ ಹಾಕಿದ್ದೀನಿ. ನೀವು ಕೈಯಲ್ಲಿ ಕೂಡ ಚಿಕ್ಕದಾಗಿ ರಂಗೋಲಿ ಹಾಕೊಬೋದು. ಪುಟ್ಟದಾಗ ಹಾಕಬೇಕಲ್ಲ ಅಂತ ಸ್ಟೆನ್ಸಿಲ್ಸ್ ಬಳಸಿ ಹಾಕಿದ್ದೀನಿ ಅಷ್ಟೇ. ನೋಡಿ, ನಾವಿವಾಗ 3 ದೀಪಗಳನ್ನು ಹಚ್ಚೋದಕ್ಕೆ 3 ರಂಗೋಲಿಗಳನ್ನು ಹಾಕ್ಕೊಂಡಿದ್ದೀವಿ. ಆ 3 ರಂಗೋಲಿಗಳ ಮೇಲೆ 3 ವೀಳ್ಯದೆಲೆಯನ್ನು ಇಟ್ಕೊಬೇಕಾಗತ್ತೆ. ಮೊದಲನೇ ವೀಳ್ಯದೆಲೆ ಮೇಲೆ ಕಲ್ಲು ಉಪ್ಪನ್ನು ಹಾಕಬೇಕು. ಕಲ್ಲುಪ್ಪು ಲಕ್ಷ್ಮಿಯ ಸಂಕೇತ. ಲಕ್ಷ್ಮಿಯ ಅನುಗ್ರಹಕ್ಕೋಸ್ಕರ ಈ ದೀಪವನ್ನು ಹಚ್ತಾ ಇರೋದು. ಹಾಗಾಗಿ ಮೊದಲನೇ ವೀಳ್ಯದೆಲೆ ಮೇಲೆ ಕಲ್ಲುಪ್ಪನ್ನು ಹಾಕಿ, ಪುಡಿ ಉಪ್ಪನ್ನು ಬಳಸಬೇಡಿ, ಕಲ್ಲುಪ್ಪನ್ನೇ ಹಾಕಿ ನೀವು ದೀಪವನ್ನು ಹಚ್ಚಬೇಕಾಗತ್ತೆ. ಇನ್ನು ಎರಡನೆಯದು ಕಪ್ಪು ಎಳ್ಳು. ಕಪ್ಪು ಎಳ್ಳನ್ನು ನೀವು ಎರಡನೇ ವೀಳ್ಯದೆಲೆ ಮೇಲೆ ಹಾಕಬೇಕಾಗತ್ತೆ. ಕಪ್ಪು ಎಳ್ಳನ್ನು ನಾವು ಪಿತೃಗಳ ಅನುಗ್ರಹ ನಮಗೆ ಪ್ರಾಪ್ತಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಹಚ್ತಾ ಇರೋವಂಥದ್ದು. ಹಾಗಾಗಿ ಎರಡನೇ ವೀಳ್ಯದೆಲೆ ಮೇಲೆ ಕಪ್ಪು ಎಳ್ಳನ್ನು ಹಾಕಬೇಕು. ಬಿಳಿ ಎಳ್ಳಲ್ಲ, ಕಪ್ಪು ಎಳ್ಳನ್ನೇ ಹಾಕಿ ದೀಪ ಹಚ್ಚಬೇಕು. ಇನ್ನು 3ನೇ ವೀಳ್ಯದೆಲೆ ಮೇಲೆ ಅಕ್ಕಿಯನ್ನು ಹಾಕಿ ದೀಪವನ್ನು ಹಚ್ಚಬೇಕು. ಅಕ್ಕಿಯನ್ನು ನಾವು ಅನ್ನಪೂರ್ಣೇಶ್ವರಿ ದೇವಿಯ ಸ್ವರೂಪ ಅಂತ ಭಾವಿಸ್ತೀವಿ. ಹಾಗಾಗಿ ಅನ್ನಪೂರ್ಣೇಶ್ವರಿ ದೇವಿಗೆ ಅಕ್ಕಿ ಅಥವಾ ಯಾವುದೇ ಬೇಳೆಗಳನ್ನು ಹಾಕಿ ನೀವು ದೀಪವನ್ನು ಹಚ್ಬೋದಾಗಿದೆ. ಅಕ್ಕಿಯನ್ನು ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಬಳಸೋದ್ರಿಂದ ನಾನಿಲ್ಲಿ ಅಕ್ಕಿಯನ್ನೇ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ 3 ವೀಳ್ಯದೆಲೆ ಮೇಲೆ 3 ವಸ್ತುಗಳನ್ನು ಹಾಕ್ಕೊಂಡಿದ್ದಾಯಿತು. ಉಪ್ಪು, ಕಪ್ಪು ಎಳ್ಳು ಹಾಗೆ ಅಕ್ಕಿ, ಈ 3ಅನ್ನು ಹಾಕ್ಕೊಂಡಿದ್ದ ನಂತರ 3 ದೀಪಗಳನ್ನು ತಗೋಬೇಕು. ಆದಷ್ಟು ಹೊಸ ದೀಪಗಳನ್ನೇ ತಗೊಳ್ಳಿ. ದೀಪಾವಳಿ ಆಗಿರೋದ್ರಿಂದ ಯಾವುದೇ ದೀಪವನ್ನು ಹಚ್ಚಿದ್ರೂ ಕೂಡ ಹೊಸ ದೀಪದಲ್ಲೇ ಹಚ್ಚಬೇಕು. ಹಳೆ ದೀಪಗಳನ್ನು ಬಿಸಾಕಬೇಕು ಅನ್ನೋ ಅಗತ್ಯ ಇಲ್ಲ. ಅವುಗಳನ್ನು ಕೂಡ ತೊಳೆದು ಈಚೆಗೆ ಹೊರಗಡೆ ನಾವು ಗೇಟ್ ಹತ್ರ, ಬಾಗಿಲ ಹತ್ರ, ಹೊಸ್ತಿಲ ಹತ್ರ ಕೂಡ ಹಚ್ಬೋದು. ಇವಾಗ ಈ ದೀಪಗಳನ್ನು ಮೊದಲು ನಾನು ನೀರಿನಲ್ಲಿ ತೊಳೆದಿಟ್ಕೊಂಡೆ. ಅನಂತರ ಈ ದೀಪಗಳಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ. ಇವಾಗ ಒಂದೊಂದು ವಸ್ತುವಿನ ಮೇಲೂ ಕೂಡ ಒಂದೊಂದು ದೀಪವನ್ನು ಏರ್ಪಾಡು ಮಾಡ್ಕೊಬೇಕು. ಉಪ್ಪಿನ ಮೇಲೆ 1 ದೀಪ, ಎಳ್ಳಿನ ಮೇಲೆ 1 ದೀಪ, ಅಕ್ಕಿಯ ಮೇಲೆ ಇನ್ನೊಂದು ದೀಪ ಇಟ್ಕೊಂಡು ಅನಂತರ ಆ ದೀಪಗಳಿಗೆ ಎಳ್ಳೆಣ್ಣೆಯನ್ನು ಹಾಕಬೇಕು. ಅಥವಾ ನೀವು ಮನೆಯಲ್ಲಿ ಯಾವ ಎಣ್ಣೆ ದೀಪಕ್ಕೆ ಬಳಸ್ತೀರೋ ಅದೇ ಎಣ್ಣೆನ ಹಾಕೊಬೋದು. ಯಾವುದೇ ದೀಪವನ್ನು ಹಚ್ಚಬೇಕಾದ್ರೂ ಅಷ್ಟೇ, ಮೊದಲು ಎಣ್ಣೆಯನ್ನು ಹಾಕಿ ಅನಂತರ ಬತ್ತಿಯನ್ನು ಹಾಕಬೇಕು. ಆದರೆ ಕೆಲವೊಂದು ದೀಪಗಳಲ್ಲಿ ಮೊದಲು ಬತ್ತಿಯನ್ನೇ ಏರಿಸಬೇಕಾಗತ್ತೆ ಆ ಟ್ಯೂಬ್ ಒಳಗಡೆ. ಅಂತಹದ್ದಕ್ಕೆ ಏನೂ ಮಾಡೋದಕ್ಕಾಗಲ್ಲ. ಮೊದಲು ಬತ್ತಿಯನ್ನು ಏರಿಸ್ಕೊಂಡು ಅನಂತರ ಎಣ್ಣೆಯನ್ನು ಹಾಕಬೇಕಾಗತ್ತೆ. ಆದರೆ ಈ ರೀತಿಯಾದಂತಹ ದೀಪಗಳಿಗೆ ಮೊದಲು ಎಣ್ಣೆಯನ್ನು ಹಾಕಿ ಅನಂತರ ಬತ್ತಿಗಳನ್ನು ಹಾಕಬೇಕು. 2 ಬತ್ತಿಯನ್ನು ಜೋಡಿ ಮಾಡಿ ಹಾಕಬೇಕಾಗತ್ತೆ. ಇವಾಗ ಈ ದೀಪಗಳಿಗೆ ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ತಾಯಿದ್ದೀನಿ. ಅನಂತರ ಈ ದೀಪಗಳನ್ನು ಹಚ್ಕೊಂಡು ನಾವು ಪೂಜೆಯನ್ನು ಶುರು ಮಾಡೋಣ. ದೀಪವನ್ನು ಹಚ್ಚುವಾಗ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ದೀಪವನ್ನು ಹಚ್ಚಿ, ದೀಪವನ್ನು ಹಚ್ಚುವಾಗ ಲಕ್ಷ್ಮಿಯನ್ನು, ನಮ್ಮ ಪಿತೃಗಳನ್ನು ಹಾಗೆ ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮೀ ದೇವಿಯನ್ನು ನಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಧನಧಾನ್ಯದ ಕೊರತೆ ಆಗದೇ ಇರಲಿ ಅಂತ ಬೇಡ್ಕೊಳ್ಳಿ. ಪಿತೃ ದೋಷಗಳಿದ್ದರೆ ಅದೆಲ್ಲ ನಿವಾರಣೆ ಆಗಿರಲಿ ಅಂತಂದ್ಬಿಟ್ಟು ಪಿತೃಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಅನ್ನಪೂರ್ಣೇಶ್ವರಿ ದೇವಿಯನ್ನು ನಮ್ಮ ಮನೆಗೆ ಯಾರೇ ಬಂದರೂ ಕೂಡ ಅವ್ರನ್ನ ಹಸುವಿನಿಂದ ಹಾಗೆ ಕಳಿಸ್ಬಾರ್ದು ಅಂತ ಪ್ರಾರ್ಥನೆ ಮಾಡಿಕೊಂಡು 3 ದೀಪಗಳಿಗೂ ಕೂಡ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಧೂಪವನ್ನು ತೋರಿಸ್ಬೇಕು. 3 ದೀಪಗಳಿಗೂ ಕೂಡ ಪೂಜೆಯನ್ನು ಮಾಡಬೇಕು. ಈ ದೀಪವನ್ನು ಯಾವ ದಿನ ಯಾವ ಸಮಯದಲ್ಲಿ ಹಚ್ಚಬೇಕು ಅಂತ ಕೇಳೋದಾದರೆ, ದೀಪಾವಳಿ ದಿನ ಅಂದರೆ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಲ್ವ, ಆವತ್ತಿನ ದಿವಸನೇ ದೀಪವನ್ನು ಹಚ್ಚಬೇಕಾಗತ್ತೆ. ಅಮಾವಾಸ್ಯೆ ತಿಥಿ ಸಂಜೆ ಸಮಯದಲ್ಲಿ ಯಾವ ದಿನ ಬಂದಿರುತ್ತೋ ಆವತ್ತಿನ ದಿವಸ ಸಾಯಂಕಾಲ ಹಚ್ಬೋದು. ಕೆಲವರಿಗೆ ಸಾಯಂಕಾಲ ಹಚ್ಚೋದಕ್ಕಾಗಲ್ಲ ಅನ್ನೋರು ಬೆಳಗ್ಗೆ ಕೂಡ ಹಚ್ಬೋದು. ಹಚ್ಚಲೇಬಾರ್ದು ಅಂತ ಏನೂ ಇಲ್ಲ. ಆದರೆ ನಾವು ಲಕ್ಷ್ಮೀ ಪೂಜೆಯನ್ನು ಸಾಯಂಕಾಲನೇ ಮಾಡ್ತೀವಲ್ವ ಅಮಾವಾಸ್ಯೆಯಲ್ಲಿ,
ಹಾಗಾಗಿ ಸಂಜೆ ಸಮಯದಲ್ಲೇ ದೀಪ ಹಚ್ಚಿದ್ರೆ ಒಳ್ಳೆಯದು. ಇನ್ನು ದೀಪಗಳಿಗೆ ಪೂರ್ತಿಯಾಗಿ ಎಣ್ಣೆ ಹಾಕಿದರೆ ದೀಪಗಳು ಪೂರ್ತಿ ಆ ಎಣ್ಣೆ ಖಾಲಿ ಆಗೋವರೆಗೂ ಕೂಡ ಬೆಳಗಲಿ. ಅನಂತರ ಮಾರನೇ ದಿವಸಕ್ಕೆ ದೀಪಗಳನ್ನೆಲ್ಲ ತೊಳೆದು ಶುದ್ಧಿ ಮಾಡಿ ಮತ್ತೆ ಬೇರೆ ಕಾರ್ಯಗಳಿಗೆ ಉಪಯೋಗಿಸ್ಕೊಬೋದು. ಇನ್ನು ಅದರ ಕೆಳಗಡೆ ಹಾಕಿರುವಂಥ ವಸ್ತುಗಳನ್ನೆಲ್ಲ ಒಂದು ಕವರ್ನಲ್ಲಿ ಹಾಕ್ಕೊಂಡು ಹೋಗಿ ಯಾರೂ ತುಳಿದೇ ಇರುವಂಥ ಕಡೆ ಒಂದು ಗಿಡದ ಕೆಳಗಡೆ ಹಾಕಿ ಬರಬೇಕಾಗತ್ತೆ. ಖಂಡಿತವಾಗ್ಲೂ ಈ 3 ದೀಪಗಳನ್ನು ದೀಪಾವಳಿ ದಿನ ಹಚ್ಚೋದ್ರಿಂದ ಲಕ್ಷ್ಮಿಯ ಅನುಗ್ರಹ, ಪಿತೃಗಳ ಅನುಗ್ರಹ, ಹಾಗೆ ಆ ತಾಯಿ ಅನ್ನಪೂರ್ಣೇಶ್ವರಿ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತೆ. ಯಾವತ್ತಿಗೂ ಕೂಡ ನಿಮ್ಮ ಮನೆಯಲ್ಲಿ ಧನಧಾನ್ಯದ ಕೊರತೆ ಆಗೋದಿಲ್ಲ. ಹಾಗೆ ಪಿತೃಗಳ ಅನುಗ್ರಹ ಸದಾ ನಿಮ್ಮ ಮೇಲೆ ಇರುತ್ತೆ. ಪಿತೃದೋಷ ಉಂಟಾಗೋದಿಲ್ಲ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.